ಪ್ರವಾದಿ ಮೊಹಮ್ಮದರ ಹೆಸರೆತ್ತುವಾಗ ನಾವು ಎಂದೂ ಅಪ್ಪಿತಪ್ಪೆಯೂ ಪೂಜ್ಯ ಪ್ರವಾದಿ ಅಂತ ಹೇಳುವುದಿಲ್ಲ. ಹಾಗೆ ಹೇಳಬಾರದು ಅಂತ ಕುರ್ಆನ್ ನಮಗೆ ತಾಕೀತು ಮಾಡಿದೆ. ಯಾಕೆ ಅಂತ ಹೇಳಿದರೆ, ಪೂಜ್ಯನಾದವನು ನಿಮ್ಮ ದೃಷ್ಟಿಯಲ್ಲಿ ಪ್ರವಾದಿಯಲ್ಲ, ಪ್ರವಾದಿಗಳನ್ನು ಸೃಷ್ಟಿಸಿದ, ನಿಮ್ಮನ್ನು ಸೃಷ್ಟಿಸಿದ ದೇವನೊಬ್ಬನಾಗಿದ್ದಾನೆ ಅಂತ. ಪೂಜೆಗೆ ಅರ್ಹನಾದವನು ಅವನೊಬ್ಬನು ಮಾತ್ರ. ಮನುಷ್ಯ ಅವನು ಪ್ರವಾದಿಯಾಗಿದ್ದರೂ ಕೂಡ ಅವನು ನಿದ್ರಿಸುತ್ತಾನೆ. ನೀವು ಶರಣರ ಕಣ್ತಪ್ಪಿಸಿ ಅಪರಾಧಗಳನ್ನು ಮಾಡಬಹುದು, ಪ್ರವಾದಿಗಳ ಕಣ್ತಪ್ಪಿಸಿ ಪಾಪದ ಕೆಲಸಗಳನ್ನು ಮಾಡಬಹುದು. ಆದರೆ ನಿದ್ರೆ ಇಲ್ಲದ, ತೂಕಡಿಕೆ ಇಲ್ಲದಂತಹ ನಿಮ್ಮ ಸೃಷ್ಟಿಕರ್ತನನ್ನು ಮರೆಮಾಚಿ ನೀವು ಯಾವ ಅಪರಾಧಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪ್ರತಿಯೊಂದು ಕೃತ್ಯಗಳ ಬಗ್ಗೆ ಅವನು ಜಾಗೃತನಾಗಿದ್ದಾನೆ, ಅವನಿಗೆ ಅರಿವಿದೆ. ನೀವು ಮಲಗಿದರೂ ಅವನು ಮಲಗುವುದಿಲ್ಲ, ನಿಮ್ಮ ಜೊತೆ ಆಗಲೂ ಇದ್ದಾನೆ. ನೀವು ಮಲಗುವಾಗ ಯಾವ್ಯಾವ ಕನಸುಗಳೊಂದಿಗೆ, ವಿಚಾರಗಳೊಂದಿಗೆ, ಆಲೋಚನೆಗಳೊಂದಿಗೆ ಮಲಗುತ್ತೀರೋ ಆ ಆಲೋಚನೆಗಳನ್ನು ಕೂಡ ಬಲ್ಲಂತಹ ಸೂಕ್ಷ್ಮಾತಿ ಸೂಕ್ಷ್ಮಜ್ಞ ಆ ದೇವನಾಗಿದ್ದಾನೆ ಅಂತ ಕುರ್ಆನ್ ಹೇಳುತ್ತದೆ. ನಿಮ್ಮ ಹೃದಯ ಬಚ್ಚಿಡುವುದನ್ನು, ನಿಮ್ಮ ಕಣ್ಣುಗಳು ಕದ್ದು ನೋಡುವುದನ್ನು ಸೂಕ್ಷ್ಮವಾಗಿ ಒಬ್ಬನು ಬಲ್ಲವನಾಗಿದ್ದಾನೆ. ನಾನು ಏಕಾಂತದಲ್ಲಿದ್ದಾಗಲೂ ನನ್ನ ಜೊತೆಯಲ್ಲಿರುವವನು. ನೀವು ಎಲ್ಲಿದ್ದರೂ ಅವನು ನಿಮ್ಮನ್ನು ಖಂಡಿತವಾಗಿ ನೋಡದೇ ಇರುವುದಿಲ್ಲ. ವನಹನು ಅಖ್ರಬು ಇಲೈಹಿ ಮಿನ್ ಹಬ್ಲಿಲ್ ವರೀದ್. ನಿಮ್ಮ ಕಂಠನಾಡಿಗಿಂತಲೂ ಅವನು ನಿಮಗೆ ಹತ್ತಿರವಾಗಿದ್ದಾನೆ. ನೀವು ಅವನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ದೇವನಿಗೆ ಶರಣಾಗಿ ಬದುಕಿ.